ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಿಚ್ಚು ಜೋರಾಗಿರೋದ್ರಿಂದ ಇಡೀ ಜಗತ್ತಿನಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ ಎದುರಾಗಿದೆ. ಗಲ್ಫ್ ರಾಷ್ಟ್ರಗಳಿಂದ ತೈಲ ಪೂರೈಕೆ ಸ್ಥಗಿತಗೊಂಡು ಭಾರತ ಸಂಕಷ್ಟಕ್ಕೆ ಸಿಲುಕಿದ್ದ ಸಮಯದಲ್ಲಿ ಗೆಳೆಯ ರಷ್ಯಾ ನೆರವಿನ ಹಸ್ತ ಚಾಚಿದೆ. ಬ್ಲೂಮ್ಬರ್ಗ್ ವರದಿ ಪ್ರಕಾರ ರಷ್ಯಾದಿಂದ ಬರೋಬ್ಬರಿ 21 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಹೊತ್ತು 3 ಬೃಹತ್ ಹಡಗುಗಳು ಭಾರತದತ್ತ ಸಾಗಿ ಬಂದಿವೆ. ಅಸಲಿಗೆ ಈ ಹಡಗುಗಳು ಎಲ್ಲಿಗೆ ಬರಲಿವೆ? ಭಾರತದ ಈ ತೈಲ ರಾಜತಾಂತ್ರಿಕೆಯ ಅಸಲಿ ಕತೆ ಏನು? ನೋಡ್ಕೊಂಡು ಬರೋಣ ಬನ್ನಿ. ಪಶ್ಚಿಮ ಏಷ್ಯಾದ ಯುದ್ಧ ಇಡೀ ಜಗತ್ತಿನ ತೈಲ ಮಾರುಕಟ್ಟೆಯನ್ನು ನಡುಗಿಸಿದೆ. ತೈಲ ಸಿಗದಿದ್ದರೆ ದೇಶವೇ ಸ್ಥಗಿತಗೊಳ್ಳುವ ಭೀತಿಯಲ್ಲಿದ್ದ ಭಾರತಕ್ಕೆ ಈಗ ರಷ್ಯಾ ಆಸರೆಯಾಗಿದೆ. ಬ್ಲೂಮ್ಬರ್ಗ್ ವರದಿಯಂತೆ ರಷ್ಯಾದಿಂದ 3 ಬೃಹತ್ ತೈಲ ಹಡಗುಗಳು ಭಾರತಕ್ಕೆ ಬರುತ್ತಿವೆ. ಈ ಪೈಕಿ ಒಡೂನೆ ಎಂಬ ಸ್ಯೂಜೋಮ್ಯಾಕ್ಸ್ ದರ್ಜೆಯ ಹಡಗು ಈಗಾಗಲೇ 7.3 ಲಕ್ಷ ಬ್ಯಾರೆಲ್ ತೈಲದೊಂದಿಗೆ ಪಾರಾದೀಪ್ ಬಂದರು ತಲುಪಿದೆ. ಇದು ಸಂಕಷ್ಟದ ಸಮಯದಲ್ಲಿ ಭಾರತಕ್ಕೆ ಸಿಕ್ಕ ಅತಿ ದೊಡ್ಡ ರಿಲೀಫ್ ಅಂತಲೇ ಹೇಳಲಾಗ್ತಾ ಇದೆ. ಇನ್ನುಳಿದ 2 ಹಡಗುಗಳು ಕೂಡ ಭಾರತದ ಹಾದಿಯಲ್ಲಿ ಇವೆ. ಮಟಾರಿ ಎಂಬ ಆಫ್ರಾ ಮ್ಯಾಕ್ಸ್ ದರ್ಜೆಯ ಹಡಗು 7 ಲಕ್ಷ ಬ್ಯಾರೆಲ್ ತೈಲದೊಂದಿಗೆ ಗುಜರಾತ್ನ ವಾಡಿನಾರ್ ಬಂದರಿನತ್ತ ಬರ್ತಾ ಇದೆ. ಅಚ್ಚರಿಯ ವಿಷಯ ಅಂದ್ರೆ ಸಿಂಗಪುರದತ್ತ ಹೋಗಬೇಕಿದ್ದ ಇಂದ್ರಿ ಎಂಬ ಟ್ಯಾಂಕರ್ ಕೂಡ ಈಗ ಭಾರತದತ್ತ ಮುಖ ಮಾಡಿದೆ. ಈ 3 ಹಡಗುಗಳಿಂದ ಒಟ್ಟು 21 ಲಕ್ಷಕ್ಕೂ ಅಧಿಕ ಬ್ಯಾರೆಲ್ ಕಚ್ಚಾ ತೈಲ ಭಾರತದ ಸಂಸ್ಕರಣಾಗಾರಗಳನ್ನ ಸೇರಲಿದೆ. ವಾಸ್ತವವಾಗಿ ಉಕ್ರೇನ್ ಯುದ್ಧ ಶುರುವಾದಾಗಿನಿಂದ ರಷ್ಯಾ ಭಾರತಕ್ಕೆ ಕಡಿಮೆ ಬೆಲೆಗೆ ತೈಲ ನೀಡ್ತಾ ಇದೆ. ಆದರೆ ಅಮೆರಿಕದ ಒತ್ತಡದಿಂದಾಗಿ ತಿಂಗಳ ಹಿಂದೆಯಷ್ಟೇ ಭಾರತ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಿತ್ತು. ಇದರ ಲಾಭ ಪಡೆದ ಚೀನಾ ಭಾರತಕ್ಕೆ ಬರಬೇಕಿದ್ದ ತೈಲವನ್ನ ಕಡಿಮೆ ಬೆಲೆಗೆ ಬಾಚಿಕೊಂಡಿತ್ತು. ಆದರೆ ಈಗ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಶುರುವಾಗಿ ಗಲ್ಫ್ ರಾಷ್ಟ್ರಗಳಿಂದ ತೈಲ ಬರೋದು ನಿಂತ ಮೇಲೆ ಭಾರತ ಮತ್ತೆ ಅನಿವಾರ್ಯವಾಗಿ ರಷ್ಯಾದ ಕಡೆ ತಿರುಗಿದೆ. ಭಾರತದ ಪೆಟ್ರೋಲಿಯಂ ರಿಫೈನರಿ ಕಂಪನಿಗಳು ರಷ್ಯಾದಿಂದ ಮತ್ತಷ್ಟು ಹೆಚ್ಚಿನ ಪ್ರಮಾಣದ ತೈಲ ಆಮದು ಮಾಡಿಕೊಳ್ಳುವ ಬಗ್ಗೆ ಸರ್ಕಾರದೊಂದಿಗೆ ಚರ್ಚೆ ನಡೆಸ್ತಾ ಇದೆ. ಅಮೆರಿಕದ ಕಣ್ಣು ಕೆಂಪಾದ್ರೂ ಪರವಾಗಿಲ್ಲ, ದೇಶದ ಇಂಧನದ ಭದ್ರತೆ ನಮಗೆ ಮುಖ್ಯ ಅನ್ನೋ ನಿಲುವಿಗೆ ಭಾರತ ಬಂದಂತಿದೆ. ಅತ್ತ ಚೀನಾ ಕೂಡ ರಷ್ಯಾದ ತೈಲದ ಮೇಲೆ ಕಣ್ಣಿಟ್ಟಿರೋದ್ರಿಂದ ಭಾರತ ಈಗ ವೇಗವಾಗಿ ರಷ್ಯಾದೊಂದಿಗೆ ವ್ಯವಹಾರ ಕುದುರಿಸ್ತಾ ಇದೆ. ಒಟ್ಟಾರೆಯಾಗಿ ರಷ್ಯಾದ ಈ ತೈಲ ಹಡಗುಗಳು ಭಾರತದ ಪೆಟ್ರೋಲ್ ಮತ್ತು ಡೀಸೆಲ್ ಅಭಾವವನ್ನ ಸದ್ಯಕ್ಕೆ ನೀಗಿಸಲಿವೆ. ಜಾಗತಿಕ ರಾಜಕೀಯ ಒತ್ತಡಗಳ ನಡುವೆಯೂ ಭಾರತ ತನ್ನ ಹಿತಾಸಕ್ತಿಯನ್ನ ಹೇಗೆ ಕಾಪಾಡಿಕೊಳ್ಳುತ್ತಿದೆ ಅನ್ನೋದಕ್ಕೆ ಈ ಬೆಳವಣಿಗೆ ಸಾಕ್ಷಿಯಾಗಿದೆ. ಪಶ್ಚಿಮ ಏಷ್ಯಾದ ಯುದ್ಧ ಇನ್ನು ಎಷ್ಟು ದಿನ ನಡೆಯುತ್ತೋ ಗೊತ್ತಿಲ್ಲ. ಆದ್ರೆ ರಷ್ಯಾದ ಈ ಸ್ನೇಹ ಹಸ್ತ ಮಾತ್ರ ಭಾರತದ ಪಾಲಿಗೆ ವರದಾನವಾಗಿ ಪರಿಣಮಿಸಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.